ಹೆಲ್ಮೆಟ್ ಹಾಕಲ್ಲ, ಅವರಿಗೆ ಹೆಲ್ಮೆಟ್ ಹಾಕಲಿಕ್ಕೆ ಹೋದರೆ ಮತ್ತೆ 20 ಕಡೆಯಿಂದ ಅವರು ಫೋನ್ ಮಾಡಿಸ್ಬಿಡ್ತಾರೆ. ಸೊ ಈಗ ಬಹಳಷ್ಟು ಬೇರೆ ಬೇರೆ ಸಮಸ್ಯೆಗಳು ಇವೆ. ಸೊ ಪೊಲೀಸ್ ಕೈಯಲ್ಲಿ ಎಷ್ಟು ಇದೆ ನಾವು ಮಾಡ್ತೀವಿ, ಆದರೆ ಇನ್ನೂ ನಾವು ಪ್ರಯತ್ನ ಮಾಡಬೇಕಾಗತ್ತೆ. ನಾವು ಕೂಡ ಎಲ್ಲ ಮಾಡಿದ್ವಿ, ಏನು ಮಾಡೋಕ್ಕೆ ಆಗಲ್ಲ, ಅದು ಹೇಳೋಕ್ಕೆ ಆಗಲ್ಲ. ಇನ್ನು ನಮ್ಮ ಕಡೆಯಿಂದ ಕೂಡ ನಾವು ಸತತವಾಗಿ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ. ಅದಕ್ಕಾಗಿ ನಾವು ಹೇಳಿದ್ವಿ ನೀವು ಭಾಳ ಸಂತೋಷ ಪಡ್ಕೊಳ್ಳೋದು ವಿಷಯ ಇಲ್ಲ, ಕಮ್ಮಿ ಆಗಿದೆ. ನಾನು ಇದಕ್ಕೆ 0 ಆಗೋವರೆಗೆ ನಾವು ಇದು ಸುಮ್ಮನೆ ಕಾಂಪ್ಲಸೆಂಟ್ ಆಗಬಾರ್ದು. ನಮ್ಮ ಗುರಿ ಇರಬೇಕು ಅಪಘಾತ ಪ್ರಮಾಣ ಮತ್ತು ಸಾವಿನ ಪ್ರಮಾಣ 0ಕ್ಕೆ ತರಬೇಕು. ಅದು ಬಹಳ ಕಷ್ಟದ ಕೆಲಸ, ಆದರೆ ಅಸಂಭವ ಕೆಲಸ ಇಲ್ಲ. ಈಗ ರೂರಲ್ ಪ್ರದೇಶದಲ್ಲಿ ಗೂಡ್ಸ್ ವಾಹನದಲ್ಲಿ ಜನರನ್ನು ತುಂಬಿಕೊಂಡು ಹೋಗುವಂಥದ್ದು, ಈಗ ಆಟೋದಲ್ಲಿ ಅತಿ ಹೆಚ್ಚಾಗಿ ಜನರನ್ನು ಇದೇ ಅಪಘಾತಕ್ಕೆ ಮೂಲ ಕಾಣಾಗ್ತಿದೆ. ಇಲ್ಲ ಅದು ನೋಡಿ, ಅದು ನಾವು ಹೇಳೋಕ್ಕೆ ಆಗಲ್ಲ. ನಾವು ಅನಾಲಿಸಿಸ್ ಎಲ್ಲ ಮಾಡ್ತೀವಿ. ಆ ರೀತಿ ಘಟನೆಗಳು ನಮ್ಮ ಗಮನಕ್ಕೆ ಅಷ್ಟು ಬಂದಿಲ್ಲ. ಆಗದ್ದೇ, ಅದು ಇಲ್ಲಕ್ಕೆ ಆಗೋದಿಲ್ಲ. ಆದರೆ ಅದೇ ಮೂಲ ಕಾರಣ ಇಲ್ಲ. ಈಗ ಮೂಲ ಕಾರಣ ನಾವು ನಿಮಗೆ ಫಿಗರ್ ಕೊಟ್ಟಿದ್ದು, ನನಗೆ 60% ಜನ 2 ವೀಲರ್ಸ್ನವರು ಸಾಯ್ತಾ ಇದ್ದಾರೆ. 25% ಜನ ಪಾದಚಾರಿಗಳು, 85% ನಮ್ಮ ರಾಜ್ಯದಲ್ಲಿ ಅದೇ ಜನ ಸಾಯ್ತಾ ಇದೆ. ಪಾದಚಾರಿಗಳು ಮತ್ತು 2 ವೀಲರ್ ಮೇಲೆ ಯಾರು ಹೋಗ್ತಾರೆ, ಅಲ್ಲಿ ಮೇನ್ ಇದು ಗ್ರೂಪ್ ಇದೆ. ಬೇರೆ ಇದಕ್ಕೆ ಆಗದ್ದೇ. ಇದು ನಾನು ಹೇಳ್ತಾ ಇಲ್ಲ ನೀವೇನು ಹೇಳಿದ್ದೀರಾ ಅದು ಇಲ್ಲ. ಅದು ಯಾರು ಮಾಡ್ತಾರೆ, ಅದರ ಸಲುವಾಗಿ ಭಾಳ ನೋಡಿ ನಾವು ಕ್ರಮ ತಗೊಳ್ತೀವಿ. ಆದರೆ ಕೆಲವು ಕಡೆ ಏನಾಗುತ್ತೆ, ಯಾವುದೊಂದು ಅಲ್ಲಿ ಯಾವುದು ಬೇರೆ ಸೌಲಭ್ಯನೇ ಇರಲ್ಲ. ನಾವು ಒಂದು ದಿವಸಕ್ಕೆಲ್ಲ ನಿಲ್ಲಿಸ್ಬೋದು, ಅದು ಜನ ಮತ್ತೆ ಅದಕ್ಕಾಗಿ ಸ್ಟ್ರೈಕ್ ಬಂದುಬಿಡ್ತಾರೆ. ನಮಗೆ ಬಸ್ ಕೊಡಿ, ನಮಗೆ ಇದು ಕೊಡಿ, ಮತ್ತು ಪೊಲೀಸ್ಗೆ ಕೇಳ್ತಾರೆ. ಸೊ ಒಂದು ಬೇರೆ ಬೇರೆ ಟೈಪ್ ಆದ ನಾನು ಹೇಳಿದ್ದಕ್ಕೆ ಸಮಸ್ಯೆಗಳು ಇವೆ. ಎಲ್ಲ ಸಮಸ್ಯೆ ಪೊಲೀಸ್ಗೆ ಪರಿಹಾರ ಮಾಡೋಕ್ಕೆ ಅದು ಆಗೋದಿಲ್ಲ. ನಾವು ಇದಕ್ಕೆ ಬೇರೆ ಡಿಪಾರ್ಟ್ಮೆಂಟ್ ನಾವು ಹೇಳ್ತೀವಿ. ಮತ್ತು ನೀವೇನು ಹೇಳಿದ್ರೆ ಈಗ ಗೂಡ್ಸ್ ವೆಹಿಕಲ್ನಲ್ಲಿ ಅದು ಹೋಗೋದು ಸರಿ ಇಲ್ಲ. ಯಾಕಂದರೆ ಸತ್ತರೆ 10-15 ಜನ ಒಂದೇ ಸರ್ತಿ ಹೋಗಿಬಿಡ್ತಾರೆ. ಎಲ್ಲಿ ಹಾಂ, ಸೊ ಎಷ್ಟು ಜನ ಸತ್ತಿದೆ? ಒಬ್ಬರು ಸತ್ತಿದೆ. ಅಲ್ಲ ಯಾವುದೂ ಆಗಲಿ. ಸೊ ಅದಕ್ಕೆ ಸರಿ ಇಲ್ಲ, ಕಾನೂನು ಪ್ರಕಾರ ಅದು ಸರಿ ಇಲ್ಲ. ಸೊ ಅದ್ರ ಬಗ್ಗೆ ಕೂಡ ನಮ್ಮ ಜನ ಏನಿದೆ ಅದು ಅವ್ರ ಮೇಲೆ ಕೇಸ್ ಹಾಕಬೇಕು. ಮತ್ತು ಗುಡ್ಸ್ ವೆಹಿಕಲ್ ಅವ್ರದ್ದು ಲೈಸೆನ್ಸ್ ಕೂಡ ಏನಿದೆ ಕ್ಯಾನ್ಸಲ್ ಮಾಡಬೇಕು, ಪರ್ಮಿಟ್ ಕೂಡ ಅವ್ರದ್ದು ಕ್ಯಾನ್ಸಲ್ ಮಾಡಬೇಕು. ಅದು ಸ್ವಲ್ಪ ದಯವಿಟ್ಟು ನೋಡಿ. ಸೊ ಕಲ್ಘಟಗಿದು ಕೂಡ ಘಟನೆ ಏನಾಗಿದೆ ಅದರ ಬಗ್ಗೆ ಕೂಡ ನಾನು SP ಅವರಿಗೆ ನಾನು ಹೇಳ್ತೀನಿ. ಫೈನ್ ಅನ್ನ ಆಫರ್ ಕೊಟ್ಟಿದ್ದೀರಿ ಸರ್, ಈಗ ಅತಿ ಹೆಚ್ಚು ಫೈನ್ ಉಳಿಸ್ಕೊಂಡವರು ಇಲ್ಲ. ನಾನು ಈಗ ಏನು ಆರ್ತಿ ಏನೋ ಆಫರ್ ಕೊಟ್ಟಿಲ್ಲ. ಇಲ್ಲ, ನಾನು ಅದೇ ಹೇಳಿದ್ದಕ್ಕೆ ನಮಗೆ ಈ ಬಗ್ಗೆ ಯಾವುದು ಮಾಹಿತಿ ಈಗ ಸದ್ಯಕ್ಕೆ ಇಲ್ಲ. ನಾವು ಆಫರ್ ಆರ್ತಿ ಏನು ಕೊಟ್ಟಿರಲಿಲ್ಲ ನಮ್ಮ ಟೈಮ್ಗೆ, ಮತ್ತು ಇದರ ಬಗ್ಗೆ ಸದ್ಯಕ್ಕೆ ಏನು ಮಾಹಿತಿ ಇಲ್ಲ. ಸಂಚಾರಿ ಪೊಲೀಸರು ಈಗ ಎಲ್ಲ ಬಹುತೇಕ ಕ್ಯಾಶ್ಲೆಸ್ ಆಗಿಬಿಟ್ಟಿದೆ. ಇವಾಗ ಮೊನ್ನೆ ಬಟ್ಟೆಗಳದ್ದು ಒಂದು ಇನ್ಸಿಡೆಂಟ್ ಆಯಿತು, ಒಂದು ಫೋನ್ ಅವ್ರಿಗೆ ತಕ್ಷಣ ನಾವು ಸಸ್ಪೆಂಡ್ ಮಾಡಿದ್ದೇವೆ. ಹೌದು, ಜನರ ಹತ್ರ ದುಡ್ಡು ಇರಲ್ಲ, ನಾ ಫೋನ್ ಪೇ ಮಾಡ್ತೇನೆ ಅಂತ. ಅವಾಗ ಅದಕ್ಕೆ ಅಥಾರಿಟಿಯಾಗಿ ಪೊಲೀಸ್ ಇಲಾಖೆಯಿಂದ ಒಂದು QR ಕೋಡು ಅಲ್ಲ UPI ಇದೆನಾ, ಮತ್ತೆ ನಮಗೆ ಆನ್ಲೈನ್ ಲಿಂಕ್ ಕೊಟ್ಟಿದ್ದೀವಿ ನಾ ಜನಕ್ಕೆ. ಈಗ ಅಲ್ಲ ಸರ್, ಇವಾಗ ಸ್ಪಾಟಲ್ಲಿ ಹಿಡಿದಿರ್ತಾರೆ, ಅವ್ರು ಹೆಂಗೆ ಕಟ್ಟಬೇಕು ಸರ್? ಆ ಟೈಮಲ್ಲಿ ಸ್ಪಾಟ್ ಪೇನ್ ಹಾಕೋ ಟೈಮಲ್ಲಿ ನೀವು ಯಾರ್ದೋ ಒಬ್ಬರ ಕಡೆ ಪರಿಚಯದವ್ರ ಕಡೆ ದುಡ್ಡು ಹಾಕಿಸ್ತಾರೆ. ಅದು ದಂಡನೂ ಕೊಡ್ತಾರೆ ಚೀಟಿ. ಆದರೂ ಕೂಡ ಅದಕ್ಕೆ ಪೊಲೀಸ್ ಒಂದು ಸಿಬ್ಬಂದಿ ಮೊನ್ನೆ ಭಟ್ಕಳ ಇನ್ಸಿಡೆಂಟಿಂದ ಈಗ ಪೊಲೀಸರು ಯಾಕೋ ದಂಡ ಹಾಕೋದು ನಮಗೆ ಭಯ ಆಗ್ತಿದೆ ಅಂತಾರೆ. ಯಾಕಂದ್ರೆ ಕೇಸ್ಲೆಸ್ ಆಗಿದೆ, ಫೋನ್ ಪೇ ಮಾಡಬೇಕು, ಫೋನ್ ಪೇ ಮಾಡ್ಕೊಂಡ್ರೆ ಈ ರೀತಿ ಸಸ್ಪೆಂಡ್ ಆಗ್ತೀವಿ. ಅಲ್ಲರ ಫೋನ್ ಪೇ ಅದು ನಂಬರ್ ಅವರು UPI ಏನಿದೆ ನಮ್ಮ ಸಿಸ್ಟಮ್ಗೆ ಹಾಕಬೇಕು. ಅವರು ಬೇರೆನವರಿಗೆ ಸಿಸ್ಟಮ್ಗೆ ಹಾಕ್ಸ್ಲಿಕ್ಕೆ ಆಗಲ್ಲ. ಈ ಹಳೆ ಮಷೀನ್ ಬಂದಿರಲ್ಲ ಸರ್. ಅಲ್ಲ, ಎಲ್ಲ ಕಡೆ ಹೊಸ ಮಷೀನ್ ಇದೆ. ನಿಮ್ಗೆ ಯಾರು ಹೇಳಿದ್ರೆ ಹಳೆ ಮಷೀನ್ ಇದೆ? ಎಲ್ಲ ಕಡೆ ಹೊಸ ಮಷೀನ್ ಇದೆ. 1773 ಹೊಸ ಮಷೀನ್ ಎಲ್ಲ ಡಿಸ್ಟ್ರಿಕ್ಟ್ ನಾವು ಕೊಟ್ಟಿದ್ದೀವಿ. ನಿಮಗೆ ತಪ್ಪು ಮಾಹಿತಿ ಇದೆ ಅದು.